ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅದಾನಿಯಿಂದ ಅಂಬೇಡ್ಕರ್ ವರೆಗೆ ಏನೇನಾಯಿತು? ಭಾರತದ ಜನರಿಗೆ ಸಂಬಂಧಪಟ್ಟಂತಹ ಮುಖ್ಯ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಆಯ್ತಾ? ಮಣಿಪುರದಿಂದ ಸಂಭಲ್ವರೆಗೆ ಅಲ್ಲಿ ಚರ್ಚೆನೇ ಆಗದಂತಹ ಸಂಗತಿಗಳು ಎಷ್ಟು? ಮಂಡನೆಯಾದ ಮತ್ತು ಅಂಗೀಕರಿಸಲಾದಂತಹ ಮಸೂದೆಗಳು ಯಾವುವು? ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯಿಂದ ಸಂವಿಧಾನದ ಕುರಿತ ಚರ್ಚೆಯವರೆಗೆ ಸಂಸತ್ತಿನಲ್ಲಿ ಏನೇನೆಲ್ಲ ನಡೀತು? ಅಮಿತ್ ಶಾ ಅವರ ಅಂಬೇಡ್ಕರ್ ಹೇಳಿಕೆಯಿಂದಾಗಿ ಕಾಂಗ್ರೆಸ್ ಈ ಅಧಿವೇಶನದ ಕೊನೆಯಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ಸಾಧ್ಯವಾಯ್ತಾ? ಮಹಾರಾಷ್ಟ್ರದಲ್ಲಿ ನಡೆದಂತಹ ಘಟನೆಯ ನಂತರ ಅಮಿತ್ ಶಾ ಹೇಳಿಕೆ ಮೇಲಿನ ವಿಪಕ್ಷದ ಗಮನ ಬದಲಾಯ್ತಾ? ಅಧಿವೇಶನ ಎಷ್ಟು ಫಲಪ್ರದವಾಗಿತ್ತು? ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುಕ್ರವಾರ ಮುಗಿದಿದೆ. ಆದ್ರೆ ಈ ಅಧಿವೇಶನದಲ್ಲಿ ಏನೇನೆಲ್ಲ ಆಗೋಯ್ತು, ಆಗಲೇಬೇಕಾಗಿದ್ದು ಏನೇನೆಲ್ಲ ಆಗಲೇ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ನಿನ್ನೆ ಮುಗಿದ ಅಧಿವೇಶನದಲ್ಲಿ ಈ ದೇಶದ ಜನರು ಎದುರಿಸ್ತಾ ಇರುವಂತಹ ಬವಣೆಗಳ ಬಗ್ಗೆ ಏನಾದರೂ ಮಹತ್ವದ ಚರ್ಚೆ ನಡೀತಾ? ಹೇಗಾಯ್ತು ಈ ಬಾರಿಯ ಚಳಿಗಾಲದ ಲೋಕಸಭೆ ಅಧಿವೇಶನ ಅಂತ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುಕ್ರವಾರ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಕಳೆದ 3 ವಾರಗಳಲ್ಲಿ ಎರಡೂ ಸದನಗಳಲ್ಲಿ ಕಲಾಪ ನಡೆದಿದ್ದಕ್ಕಿಂತ ಗದ್ದಲದಲ್ಲಿನೇ ಕಳೆದು ಹೋಗಿದ್ದೇ ಹೆಚ್ಚು. ಗೌತಮ್ ಅದಾನಿ ಮೇಲೆ ಬಂದಂತಹ ಅಮೆರಿಕದ ಆರೋಪದ ವಿಷಯವಾಗಿ ಮೋದಿ ಸರ್ಕಾರ ವಿಪಕ್ಷಗಳ ದಾಳಿಗೆ ತುತ್ತಾಯಿತು. ಸೋನಿಯಾ ಗಾಂಧಿ ಸಂಬಂಧದ ಆರೋಪದೊಂದಿಗೆ ಬಿಜೆಪಿ ಪ್ರತಿವಾದವನ್ನ ಮಾಡಿತು. ಇಲ್ಲಿ ಅಂತಿಮವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಹೇಳಿಕೆಗಳ ನಂತರ ಸಂಸತ್ತು ಗೊಂದಲಕ್ಕೆ ಸಿಲುಕಿತು. ಪ್ರತಿಭಟನೆಗಳು, ಸಭಾತ್ಯಾಗಗಳು, ಕಲಾಪ ಮುಂದೂಡಿಕೆ, ಸಂವಿಧಾನ ಚರ್ಚೆ. ಅಂಬೇಡ್ಕರ್ ವಿಚಾರವಾಗಿ ಗದ್ದಲ, ಕಡೆಗೆ ತಳ್ಳಾಟ, ಕೋಲಾಹಲ, ಕೆಲ ಸಂಸದರ ವಿರುದ್ಧ FIR ಇವೆಲ್ಲದರ ನಡುವೆ ಇಲ್ಲವಾದಿದ್ದು ಅರ್ಥಪೂರ್ಣ ಸಂಸತ್ ಕಲಾಪ, ಚರ್ಚೆ, ಸಂವಾದ. ಬಿಜೆಪಿ ಮತ್ತು ಇಂಡಿಯಾ ಒಕ್ಕೂಟದ ಸಂಘರ್ಷದೊಂದಿಗೆ ಸಂಸತ್ ಚಳಿಗಾಲದ ಅಧಿವೇಶನ ಕೊನೆಗೊಂಡಂತಾಯಿತು. ಚರ್ಚೆನೇ ಆಗದೆ ಉಳಿದಿದ್ದು ನಿರುದ್ಯೋಗ, ಬೆಲೆ ಏರಿಕೆ, ಮಣಿಪುರ ಸಂಘರ್ಷ, ಸಂಬಲ್ ಹಿಂಸಾಚಾರದಂಥ ಗಂಭೀರ ವಿಷಯಗಳು. ಕಡೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಸಂಸತ್ತಿನ ಯಾವುದೇ ಸದನದ ಸದಸ್ಯರ ಗುಂಪು ಅಥವಾ ರಾಜಕೀಯ ಪಕ್ಷಗಳು ಸಂಸತ್ ಭವನದ ಯಾವುದೇ ಕಟ್ಟಡದ ದ್ವಾರಗಳಲ್ಲಿ ಪ್ರದರ್ಶನಗಳನ್ನು ಹಾಗೂ ಪ್ರತಿಭಟನೆಗಳನ್ನು ನಡೆಸಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದೂ ಆಯಿತು. ಲೋಕಸಭೆಯಲ್ಲಿ ನಿಗದಿತ ಅವಧಿಯ 52% ಮಾತ್ರ ಕಲಾಪ ನಡೆದಿದೆ. ಹಾಗೆಯೇ ರಾಜ್ಯಸಭೆಯಲ್ಲಿ ನಿಗದಿತ ಅವಧಿಯ 39% ಮಾತ್ರ ಕಲಾಪ ನಡೆದಿದೆ. ಅಧಿವೇಶನದ ಮೊದಲ ವಾರದಲ್ಲಿ 2 ಸದನಗಳಲ್ಲಿ ನಿಗದಿತ ಅವಧಿಯ 10%ಕ್ಕಿಂತಲೂ ಕಡಿಮೆ ಸಮಯ ಕಲಾಪ ನಡೆದಿದೆ ಅಂತ PRS ಲೆಜಿಸ್ಲೇಟಿವ್ ರಿಸರ್ಚ್ ವರದಿ ಹೇಳಿದೆ. ಇನ್ನು ರಾಜ್ಯಸಭೆಯಲ್ಲಿ 19 ದಿನಗಳಲ್ಲಿ 15 ದಿನ ಪ್ರಶ್ನೋತ್ತರ ಅವಧಿನೇ ನಡೆದಿಲ್ಲ. ಇನ್ನು ಲೋಕಸಭೆಯಲ್ಲಿ 20 ದಿನಗಳಲ್ಲಿ 12 ದಿನ 10 ನಿಮಿಷಕ್ಕಿಂತ ಕಡಿಮೆ ಸಮಯ ಮಾತ್ರನೇ ಪ್ರಶ್ನೋತ್ತರ ಅವಧಿ ನಡೆದಿದೆ. ಶುಕ್ರವಾರ ಲೋಕಸಭೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ಭಾರೀ ಗದ್ದಲದ ಮಧ್ಯ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿ ಕಳಿಸೋದಕ್ಕೆ ತೀರ್ಮಾನ ಮಾಡಲಾಯಿತು. ಬಳಿಕ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ರಾಜ್ಯಸಭಾ ಸಭಾಪತಿ ಧನ್ಕರ್ ವಿರುದ್ಧ ವಿಪಕ್ಷಗಳ ಒಕ್ಕೂಟವಾದ ಇಂಡಿಯಾ ಬಣ ಮಂಡಿಸಿದಂತಹ ಅವಿಶ್ವಾಸ ನಿರ್ಣಯ ಗುರುವಾರ ತಿರಸ್ಕೃತಗೊಂಡಿದೆ. ರಾಜ್ಯಸಭೆಯಲ್ಲಿ ಡಿಸೆಂಬರ್ 10ರಂದು ವಿರೋಧ ಪಕ್ಷದ ಸಂಸದರು ಧನ್ಕರ್ ಅವರನ್ನ ಪದಚ್ಯುತಿಗೊಳಿಸುವಂತೆ ನೋಟಿಸ್ ಅನ್ನು ಸಲ್ಲಿಸಿದರು. ರಾಜ್ಯಸಭೆಯ ಸ್ಪೀಕರ್ ಆಗಿರುವಂತಹ ಧನ್ಕರ್ ಅವರು ಸಂಸತ್ತಿನ ಮೇಲ್ಮನೆಯ ಕಲಾಪಗಳನ್ನು ಅತ್ಯಂತ ಪಕ್ಷಪಾತಿಯಾಗಿ ನಡೆಸ್ತಾ ಇದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡಿದವು. ರಾಜ್ಯಸಭೆಯ ಉಪ ಸ್ಪೀಕರ್ ಹರಿವಂಶ್ ಅವರು ಅವಿಶ್ವಾಸ ನೋಟಿಸ್ ಅನ್ನು ತಿರಸ್ಕರಿಸಿದ್ರು. ಅದು ತೀವ್ರ ದೋಷಪೂರಿತ ಮತ್ತು ಅಯೋಗ್ಯ ಕೃತ್ಯ ಅಂತ ಅವರು ಕರೆದ್ರು. ವಿಪಕ್ಷಗಳ ನೋಟಿಸ್ ಉಪರಾಷ್ಟ್ರಪತಿ ಅವರ ವಿರುದ್ಧ ದೋಷಾರೋಪಣೆಯ ಸಮರ್ಥನೆಗಳಿಂದ ಮಾತ್ರ ತುಂಬಿತು ಅಂತ ಅವರು ಹೇಳಿದ್ದಾರೆ. ದೇಶ ಬಹುಸಂಖ್ಯಾತರ ಆಶ್ರಯದಂತೆ ನಡೆಯುತ್ತೆ ಅನ್ನುವಂಥ ಹೇಳಿಕೆ ನೀಡಿದಂತಹ ಅಲ್ಪಸಂಖ್ಯಾತರ ಅವಹೇಳನ ಮಾಡಿ VHP ವೇದಿಕೆಯಲ್ಲಿ ಮಾತನಾಡಿದಂಥ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಯಾದವ್ ವಿರುದ್ಧ ವಾಗ್ದಂಡನೆ ನೋಟಿಸ್ ಅನ್ನು ಕೂಡ ವಿಪಕ್ಷಗಳು ಸಲ್ಲಿಸಿದ್ವು. ಆದರೆ ಅದರ ವಿಚಾರ ಏನಾಯಿತು ಅನ್ನೋದು ಕಡೆಯವರೆಗೂ ತಿಳಿದಿಲ್ಲ. ಈ ನಡುವೆ ಅವರನ್ನ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ವಿಚಾರಣೆ ನಡೆಸಿದ್ರ ಬಗ್ಗೆ ವರದಿಗಳು ಬಂದಿವೆ. ಅಂಬೇಡ್ಕರ್ ಕುರಿತು ರಾಜ್ಯಸಭೆಯಲ್ಲಿ ಅಮಿತ್ ಶಾ ನೀಡಿದಂಥ ಹೇಳಿಕೆ ವಿಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಮತ್ತು ಪ್ರತಿಭಟನೆ ಕಾರಣ ಆಯಿತು. ಕಡೆಗೆ ಸಂಸತ್ ಭವನದ ಎದುರು ಬಿಜೆಪಿ ಮತ್ತು ವಿಪಕ್ಷ ಸಂಸದರ ತಳ್ಳಾಟ, ಆರೋಪ ಪ್ರತ್ಯಾರೋಪಗಳು ನಡೆದವು. ರಾಹುಲ್ ವಿರುದ್ಧದ FIR ಸಂಬಂಧ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ವಾಗ್ದಾಳಿ ನಡೆಸಿದ್ದು ಇದು ಬಿಜೆಪಿಯ ಹತಾಶೆಯ ಮಟ್ಟವನ್ನು ಬಿಂಬಿಸುತ್ತೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋದನ್ನ ದೇಶ ಸಹಿಸಲಾರದು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ತಳ್ಳಾಟದ ಸಂದರ್ಭದಲ್ಲಿ ಬಿಜೆಪಿಯ 2 ಸಂಸದರು ಗಾಯಗೊಂಡಿದ್ದು ರಾಹುಲ್ ವಿರುದ್ಧ ಆರೋಪ ಮಾಡಿದ್ರು. ಕಾಂಗ್ರೆಸ್ ಕೂಡ ಖರ್ಗೆ ಅವರನ್ನ ತಳ್ಳಲಾಗಿರೋದ್ರ ಬಗ್ಗೆ ಆರೋಪ ಮಾಡಿತ್ತಲ್ಲದೆ ಸ್ಪೀಕರ್ಗೂ ಕೂಡ ದೂರನ್ನ ಸಲ್ಲಿಸಿತ್ತು. ಅಧಿವೇಶನದಲ್ಲಿ 5 ಮಸೂದೆಗಳನ್ನು ಮಂಡಿಸಲಾಯಿತು ಮತ್ತು 2 ಮಸೂದೆಗಳನ್ನು ಅಂಗೀಕರಿಸಲಾಯಿತು. 90 ವರ್ಷಗಳಷ್ಟು ಹಳೆಯದಾದಂತಹ ವಿಮಾನ ಕಾಯ್ದೆ 1934ರ ಬದಲಿಗೆ ಡಿಸೆಂಬರ್ 6ರಂದು ಭಾರತೀಯ ವಾಯುಯಾನ ವಿಧೇಯಕ 2024 ಅಂಗೀಕರಿಸಲಾಯಿತು.
ಇನ್ನು ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024, ರೈಲ್ವೆ ತಿದ್ದುಪಡಿ ಮಸೂದೆ 2024, ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿಗಳು ಮಸೂದೆ 2024 ಮತ್ತೆ ಸಂವಿಧಾನದ 125ನೇ ತಿದ್ದುಪಡಿ ಮಸೂದೆ 2019 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಚರ್ಚೆಗೆ ತೆಗೆದುಕೊಳ್ಳಲಾಯಿತು. ಇನ್ನು ಹಿಂದಿನ ಅಧಿವೇಶನಗಳಲ್ಲಿ ಮಂಡನೆಯಾದಂಥ ಮಸೂದೆಗಳು ಸೇರಿ ಈ ಅಧಿವೇಶನದ ಕೊನೆಯಲ್ಲಿ 33 ಮಸೂದೆಗಳು ಅಂಗೀಕಾರಕ್ಕಾಗಿ ಬಾಕಿ ಉಳಿದಿವೆ. ಕೊನೆಯ ದಿನವಾದಂಥ ಶುಕ್ರವಾರವೂ ಕೂಡ ಪ್ರತಿಪಕ್ಷಗಳು ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಕ್ಷಮೆಯನ್ನು ಕೋರಲೇಬೇಕು, ಹಾಗೆ ಗೃಹ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಒತ್ತಾಯಿಸಿ ವಿಜಯ್ ಚೌಕ್ ಬಳಿ ಪ್ರತಿಭಟನೆಯನ್ನು ನಡೆಸಿದ್ವು. ಇನ್ನು ಈ ಮಧ್ಯ ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೆ ಅಡ್ಡಿಪಡಿಸಿದಂಥ ಪ್ರತಿಪಕ್ಷಗಳನ್ನು ಟೀಕೆ ಮಾಡಿದಂಥ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮುಂಬರುವ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕಲಾಪಕ್ಕೆ ಅಡ್ಡಿಯನ್ನು ಉಂಟು ಮಾಡದಂತೆ ಒತ್ತಾಯ ಮಾಡಿದರು. ಸಂವಿಧಾನದ 75 ವರ್ಷದ ಹಿನ್ನೆಲೆಯಲ್ಲಿ ನಡೆದಂಥ ಚರ್ಚೆಯಲ್ಲಿ ಸಂವಿಧಾನ ಪಯಣದ ಕುರಿತ ಭಾಷಣಗಳಿಗೆ ಸಂಸತ್ ಸಾಕ್ಷಿಯಾಯಿತು. ಇನ್ನು ವಿಪಕ್ಷಗಳು ಬಿಜೆಪಿಯ ದುರಾಡಳಿತದ ವಿಚಾರವಾಗಿ ಹಲವಾರು ಸನ್ನಿವೇಶಗಳನ್ನು ಎತ್ತಿ ಹೇಳಿದವು. ಚುನಾವಣಾ ಆಯೋಗದ ಅವಸ್ಥೆಯಿಂದ ಹಿಡಿದು ಪ್ರತಿಭಟನೆ ನಡೆಸುವಂಥ ಯುವಕರ ಬಂಧನದವರೆಗೆ, ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡುವವರೆಗೆ ಹಲವಾರು ಸಂದರ್ಭಗಳ ಬಗ್ಗೆ ವಿಪಕ್ಷಗಳು ಪ್ರಸ್ತಾಪ ಮಾಡಿದವು. ಸರ್ಕಾರ ಕೇವಲ ತುರ್ತು ಪರಿಸ್ಥಿತಿಯ ಬಗ್ಗೆ ಬೆರಳು ಮಾಡ್ತಿದೆ. ಪ್ರತಿ ಬಾರಿಯೂ ತುರ್ತು ಪರಿಸ್ಥಿತಿ ವಿಚಾರವನ್ನ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅಸ್ತ್ರದಂತೆ ಬಳಸ್ತಾ ಇದೆ ಅಂತ ವಿಪಕ್ಷ ಆರೋಪ ಮಾಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು RSSನವರು ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿದ್ರಿಂದ ಹಿಡಿದು RSS ಪ್ರಧಾನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜದ ಹಾರಾಟ ಅದರ ನಾಯಕರಿಗೆ ಇಷ್ಟ ಇರಲಿಲ್ಲ ಅನ್ನೋವರೆಗೂ ಮಾತಾಡಿದ್ರು. ತ್ರಿವರ್ಣ ಧ್ವಜವನ್ನು ದ್ವೇಷ ಮಾಡೋರು, ಅಶೋಕ ಚಕ್ರವನ್ನು ದ್ವೇಷ ಮಾಡುವವರು, ಸಂವಿಧಾನವನ್ನು ದ್ವೇಷ ಮಾಡೋರು ಇವತ್ತು ನಮಗೆ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಸಂವಿಧಾನ ಜಾರಿಗೆ ಬಂದಾಗ RSS ನಾಯಕರು ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿದ್ರು. ನೆಹರು, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಅವರ ಪ್ರತಿಕೃತಿಯನ್ನು ದಹಿಸಿದ್ರು ಅಂತ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪ ಮಾಡಿದ್ರು. 1949 में RSS नेताओं ने भारत के संविधान का विरोध किया था, क्योंकि ये मनुस्मृति पर आधारित संविधान नहीं था. इस बारे में RSS के मुखपत्र ऑर्गेनाइजर ने 30 नवंबर 1949 के अंक में विरोध करते हुए संपादकीय यानी एडिटोरियल में ये लिखा था. आप लोगों के मन में आज भी मनुस्मृति वो कायम है. मैं बार बार बोलता रहा, आप लोग उल्टा हमारे ऊपर ही इल्जाम आप लगाते रहे. सर सभापति जी, न तो इन्होंने संविधान को स्वीकार किया, न तिरंगे झंडे को माना. इसीलिए पहली बार 26 जनवरी 2002 को कोर्ट के आदेश पर RSS हेडक्वार्टर पर तिरंगा मजबूरी में फहराना पड़ा. ಇನ್ನು ನೆಹರು ಮತ್ತೆ ಪಟೇಲ್ರ ನಡುವಿನ ಸಂಬಂಧದ ವಿಚಾರ ಕೂಡ ಚರ್ಚೆ ಆಗೋದಕ್ಕೆ ಸಂಸತ್ತಿನಲ್ಲಿನ ಮೋದಿ ಹೇಳಿಕೆ ಕಾರಣ ಆಯಿತು. ಸಂಸತ್ತಿನಲ್ಲಿ ಮಾತಾಡ್ತಾ ಮೋದಿಜಿ ಪಕ್ಷದ ಸಂವಿಧಾನವನ್ನೇ ಪಾಲಿಸದೇ ಇದ್ದವರು ಅಂತ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡಿದ್ರು. 12 ಕಾಂಗ್ರೆಸ್ ಕಮಿಟಿಗಳು ಸರ್ದಾರ್ ಪಟೇಲ್ರ ಅಧ್ಯಕ್ಷರಾಗಬೇಕು ಅಂತ ಅವ್ರ ಪರವಾಗಿ ಮತ ಹಾಕಿದ್ವು. ನೆಹರು ಪರವಾಗಿ ಯಾವ ಕಮಿಟಿನೂ ನಿಂತಿರಲಿಲ್ಲ. ಪಟೇಲ್ರೇ ಪ್ರಧಾನಿ ಆಗಬೇಕಾಗಿತ್ತು. ಆದರೆ ಪ್ರಜಾತಂತ್ರದಲ್ಲಿ ಶ್ರದ್ಧೆ ಇಲ್ಲದ ಕಾಂಗ್ರೆಸ್ ಅವ್ರದೇ ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲದವರು ಪಟೇಲ್ರನ್ನ ಪ್ರಧಾನಿ ಆಗೋದಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರು. जो अपनी पार्टी के संविधान को नहीं मानते हैं, जिन्होंने अपनी पार्टी के संविधान को कभी स्वीकार नहीं किया है, क्योंकि संविधान को स्वीकार करने के लिए एक लोकतांत्रिक स्पिरिट लगता है जो जिनकी रगों में नहीं है. सत्तावाद और परिवारवाद भरा पड़ा है. अब आप देखिए जो कैसी शुरुआती कितनी गड़बड़ हुई है. मैं कांग्रेस की बात कर रहा हूं. 12 कांग्रेस की प्रदेश की कमेटियों ने, 12 प्रदेश कमेटियों ने सरदार पटेल के नाम पर सहमति दी थी. नेहरू जी के साथ एक भी कमेटी नहीं थी, नॉट अ सिंगल. संविधान के तहत सरदार साहब ही देश के प्रधानमंत्री बनते हैं, लेकिन लोकतंत्र में श्रद्धा नहीं, खुद के संविधान पर विश्वास नहीं, खुद के ही संविधान को स्वीकारना नहीं, और सरदार साहब देश के प्रधानमंत्री नहीं बन सके और ये बैठ गए.
ಆದರೆ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸ್ವತಂತ್ರ ಮಾಧ್ಯಮಗಳು ಪುರಾವೆ ಸಹಿತ ವರದಿಗಳನ್ನು ವಿಶ್ಲೇಷಣೆಗಳನ್ನು ಮುಂದಿಟ್ವು. ನೆಹರು ಪಟೇಲ್ ಸಂಬಂಧ ಹೇಗಿತ್ತು, ಸ್ವತಃ ಪಟೇಲ್ ಅವರೇ ನೆಹರು ಅವರೇ ಪ್ರಧಾನಿ ಆಗೋದಕ್ಕೆ ಹೇಳಿದ್ದು ಎಲ್ಲವನ್ನ ಸ್ವತಂತ್ರ ಪತ್ರಕರ್ತರು ದೇಶದ ಮುಂದಿಟ್ರು. ನೆಹರು ಪಟೇಲ್ ಕುರಿತ ಬಿಜೆಪಿ ಹಾಗೂ ಮೋದಿಜಿಯವರ ಹಳೆಯ ಸುಳ್ಳು ಮತ್ತೆ ಬಯಲಾಯಿತು. ಗೊಂದಲ ಗದ್ದಲ ಘರ್ಷಣೆಗಳ ನಡುವೆನೇ ಸಂಸತ್ ಚಳಿಗಾಲದ ಅಧಿವೇಶನ ಮುಗಿದಿದೆ. ದೇಶದ ಜನರನ್ನ ಕಾಡ್ತಾ ಇರುವಂತಹ ಈ ನಿರುದ್ಯೋಗ, ಆದಾಯದಲ್ಲಿ ಇಳಿಕೆ, ಬೆಲೆ ಏರಿಕೆಯ ಬಿಸಿ, ಮಣಿಪುರ ಹಾಗೂ ಸಂಬಲ್ ಹಿಂಸಾಚಾರಗಳು ಸಂಸತ್ತಿನಲ್ಲಿ ವಿವರವಾಗಿ ಚರ್ಚೆ ಆಗಲೇ ಇಲ್ಲ. ಯಾವತ್ತಿನ ಹಾಗೆ ಸಂಸತ್ ಅಧಿವೇಶನ ನಡೆಯೋದ್ರ ಅಗತ್ಯ ಮತ್ತು ಅದು ಎಷ್ಟು ಫಲಪ್ರದವಾಗ್ತಾ ಇದೆ ಅನ್ನೋದರ ಕುರಿತು ಪ್ರಶ್ನೆಗಳು ಹಾಗೇನೆ ಉಳಿದುಕೊಂಡಿವೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.